ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ನಾನು ನಿನ್ನೆ ಅಷ್ಟೇ ಹೇಳ್ತಾ ಇದ್ದೆ, ಬಹುತೇಕವಾಗಿ ಈ ಸಂಧಾನ ನನ್ನ ಪ್ರಕಾರ ಸಂಧಾನ ಅಲ್ಲ, ಇದು ಮತ್ತೊಂದು ಅತಿ ದೊಡ್ಡ ಸಮರಕ್ಕೆ ಹಾದಿ ಮಾಡಿಕೊಡ್ಬೋದಾ ಅಂತ. ಬಹುಶಃ ಮೊದಲನೇ ಶಿಫ್ಟ್ ಮುಗಿಸಿ ಸೆಕೆಂಡ್ ಶಿಫ್ಟು ಕಳೆದು ಮಾರ್ನಿಂಗ್ ಶಿಫ್ಟ್ ಬರೋ ಅಷ್ಟೊತ್ತಿಗೆ ಅದೇ ಆಗೋಗಿದೆ. ಕೊಲ್ಲಿ ಸಮರಾಂಗಣದಲ್ಲಿ ಮತ್ತೆ ಆವರಿಸಿದೆ ಈಗ ಯುದ್ಧದ ಕಾರ್ಮೋಡ. ಅಮೆರಿಕ ಇರಾನ್ ನಡುವೆ ಸಂಧಾನ ಮಾತುಕತೆ ಸಂಪೂರ್ಣ ವಿಫಲ. ಫಲ ನೀಡದ ಇಸ್ಲಾಮಾಬಾದ್ನಲ್ಲಿ ನಡೆದಿದ್ದ ಸಂಧಾನದ ಮಾತುಕತೆ 21 ಗಂಟೆಗಳ ನಿರಂತರ ಮಾತುಕತೆ ಕಡೆಗೆ ಅರ್ಥವಿಲ್ಲದ ಒಂದು ಸಂಧಾನ ಅನ್ಬೋದಿಲ್ಲ. ಕೊಲ್ಲಿ ಸಮಾರಂಗಣದಲ್ಲಿ ಮತ್ತೆ ಆವರಿಸಿದ ಯುದ್ಧದ ಕಾರ್ಮೋಡ. ನೋಡಿ, ನಿನ್ನೆ ಏನಾಯಿತು, ಈ ಸಮರದ ಸಂದರ್ಭದಲ್ಲೇ ನಡೆದಂಥ ಘಟನೆ. ಸಮರದ ಸಂದರ್ಭದಲ್ಲೇ ಲೆಬನಾನ್ ಮೇಲೆ ಪ್ರತಿದಾಳಿ ಆಯಿತು, ಶೆಲ್ ದಾಳಿ, ಸುರಿಮಳೆ. ಅವಾಗಲೇ ಅಂದ್ಕೊಂಡೆ ಅಲ್ಲಿ ಒಂದು ಕಡೆ ಸೀಸ್ ಫೈರ್ ಅಂತಾರೆ ಟ್ರಂಪು, ಸೀಸ್ ಫೈರ್ ಮಾಡಿಬಿಟ್ಟು ಮತ್ತೆ ಗ್ಯಾಪಲ್ಲಿ ಒಂದು ದಾಳಿ ಮಾಡಿಬಿಡೋದು. ಈ ಕಡೆ ಮತ್ತೆ ಸಂಧಾನ ಸಭೆ ಅಂದ್ಕೊಂಡು 300 ಜನ ಸೇರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ. ನೋಡಿದ್ರೆ ಸಂಧಾನ ಸಂಪೂರ್ಣ ವಿಫಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಅಂದರೆ ಅಲ್ಲಿ ಕೊಟ್ಟಂತಹ ಸುಮಾರು 10 ಏನು ಷರತ್ತುಗಳಿದ್ವಲ್ಲ, ಆ ಷರತ್ತುಗಳನ್ನು ಒಪ್ಪೋದಕ್ಕೆ ತಯಾರಿರಲಿಲ್ವಾ ಅಂತ. ಸೊ ಇಲ್ಲಿ ಇರಾನ್ಗೆ, ಇಡೀ ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಕತೆ ಮುಂದೇನಾದರೂ ಆಗುತ್ತಾ? ಈ ರೀತಿಯ ಪ್ರಶ್ನೆಗಳು ಈಗ ಉಟ್ಕೊಳ್ತಾ ಇರೋದು. ಇದು ಈಗಿನ ಅಪ್ಡೇಟ್ ಏನಾಗಿದೆ ಅಂತ. ಸೊ ಈಗ ಮೇಯ್ನ್ ವಿಚಾರಕ್ಕೆ ಬರೋಣ. ಬಹಳ ಪ್ರಮುಖವಾದ ವಿಚಾರ. ಯುದ್ಧ ನಿಲ್ಬೋದು, ಪಾಕಿಸ್ತಾನಕ್ಕಂತೂ ಕಿತ್ತು ತಿನ್ನೋ ಪರಿಸ್ಥಿತಿ, ಅದು ಬೇರೆ ಪ್ರಶ್ನೆ. ಅವ್ರಿಗೆ ಯುದ್ಧ ಇಲ್ಲ ಅಂದರೂ ಅಷ್ಟೇ ಕಿತ್ತು ತಿನ್ನೋ ಪರಿಸ್ಥಿತಿ, ಇನ್ನು ಯುದ್ಧ ಇದೆ ಅಂದರೆ ಬೇರೆ ಥರ ಪರಿಸ್ಥಿತಿ. ಸೊ ಇನ್ನು ನಮ್ಮ ಭಾರತದಲ್ಲಿ ಯುದ್ಧ ನಿಲ್ಲಪ್ಪ ಅಂತ ಕಾಯ್ಕೊಂಡು ಕೂತವ್ರಿಗೂ ಕೂಡ ಪರಿಸ್ಥಿತಿ ಸಿಕ್ಕಾಪಷ್ಟೇ ಬಿಗಡಾಯಿಸಿದೆ ಅಂತ ಹೇಳ್ಬೋದು. ನೋಡಿ, ನಾನು ಅದೇ ಹೇಳ್ತಾ ಇದ್ದೆ, ಈಗ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ನಮ್ಮ ಭಾರತದಲ್ಲಿ ಇದ್ದಂಥ ಪರಿಸ್ಥಿತಿ ಏನು. ನಿಮಗೆ ಸಿಲಿಂಡರ್ ಗ್ಯಾಸ್ ಇಲ್ಲ, LPG ಗ್ಯಾಸ್ ಸಿಗ್ತಾ ಇಲ್ಲ, ನಿಂತ್ಕೊಳ್ತಾ ಇದ್ದಾರೆ ಅವರು, ಸರತಿ ಸಾಲಿನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಇದೆಲ್ಲ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು. ಅಣ್ವಸ್ತ್ರ ವಿಚಾರದಲ್ಲಿ ಮುರಿದು ಬಿದ್ದ ಈ ಒಂದು ಸಭೆ, ಅಣುಬಾಂಬ್ ವಿಚಾರದಲ್ಲಿ ಪಟ್ಟು ಸಡಿಲಿಸದ ಖಮೇನಿ ಪಡೆ, ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಪಟ್ಟು ಬಿಡದ ಇರಾನ್, ಮಾತುಕತೆಯಿಂದ ಹೊರನಡೆದ ಅಮೆರಿಕ ಉಪಾಧ್ಯಕ್ಷ. ಫಸ್ಟ್ ಆಫ್ ಆಲ್ ಇವರೆಲ್ಲ ಬರಲೇಬಾರ್ದು ಅಂತ ಹೇಳ್ಕೊಂಡಿದ್ರು. ಇವ್ರು ಬರಲಿಲ್ಲ ಅಂತಂದರೆ ಸಭೆ ಹೆಂಗಾಗುತ್ತೆ? ಟ್ರಂಪ್ ಅಳಿಯನೂ ಬರಬಾರ್ದು ಸಭೆಗೆ ಅಂತ ನೆನ್ನೆ ಕೇಳ್ಕೊಂಡಿದ್ದು. ಅವ್ರು ಬರಲಿಲ್ಲ ಅಂತಂದರೆ ಅದು ಹೆಂಗಾಗ್ಬಿಡುತ್ತೆ ನಿಮಗೆ ಅಲ್ಲಿ ಸಭೆ? ಅಮೇರಿಕ ಉಪಾಧ್ಯಕ್ಷರು ಸಭೆಯಿಂದ ಹೊರನಡೆದಿದ್ದಾರಂತೆ. ಅಣುಬಾಂಬ್ ವಿಚಾರದಲ್ಲಿ ಕೊನೆಗೂ ಕೂಡ ಈ ಸಂಧಾನ ಸಭೆ ವಿಫಲ ಆಗೋಯಿತು, ಸಫಲ ಆಗಲಿಲ್ಲ. ಈ ವಿಚಾರವನ್ನು ನಾನು ನಿನ್ನೆಯೇ ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ಭವಿಷ್ಯ ನುಡಿದಿದ್ದೆ. ಇದು ಆಗದೇ ಇರೋ ಕೆಲಸ, ವರ್ಕೌಟ್ ಆಗದೇ ಇರೋ ಮಾತು ಅಂತ. ಇನ್ನು ಶಾಂತಿ ಮಂತ್ರದಲ್ಲಿ ಹುಳಿ ಹಿಂಡಿದ ಹಾರ್ಮೋಜ್ ಜಲಸಂಧಿ. ಎಸ್, ಬಹಳ ಪ್ರಮುಖ ಇದೇನೆ ಅಲ್ಲಿ. ಹಾರ್ಮೋಜ್ ಸ್ವಾಯತ್ತತೆಗೆ ಪಟ್ಟು ಹಿಡಿದ ಇರಾನ್ ನಿಯೋಗ ಹಾರ್ಮೋಜ್ ಬಳಕೆಗೆ ಶುಲ್ಕ ವಿಧಿಸಿಯೇ ಸಿದ್ಧ ಅಂತ ಪಟ್ಟು ಹಿಡಿದುಬಿಟ್ಟಿದ. ಇರಾನ್ ಹಾರ್ಮೋಜ್ ಪಟ್ಟಿನ ವಿರುದ್ಧ ಅಮೆರಿಕ ಆಕ್ಷೇಪ ವ್ಯಕ್ತಪಡಿಸ್ತು. ಹಾರ್ಮೋಜ್ ಜಲಸಂಧಿ ವಿಚಾರದಲ್ಲಿ ಮಾತುಕತೆ ಮುರಿದು ಬಿದ್ದಿದೆ. ಈಗ ಹೆಂಗೆ ಮಾತುಕತೆ ಮುರಿದು ಬಿತ್ತು ಅಂತ ಶಾಂತಿ ಮಂತ್ರದಲ್ಲಿ ಹುಳಿ ಹಿಂಡಿದು ಹಾರ್ಮೋಜ್ ಜಲಸಂಧಿ. ನೋಡಿ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ನಲ್ಲಿ ಭಾಳ ಪ್ರಮುಖವಾದಂಥ ಸ್ಪಾಟ್ ಯಾವುದು ಅಂದರೆ ಅದು ಹಾರ್ಮೋಜ್ ಜಲಸಂಧಿ. ಇವತ್ತು ನೀವೆಲ್ಲ ಏನೆಲ್ಲ ಕಳ್ಕೊಳ್ತಾ ಇದ್ದೀರಾ, ಏನಿಲ್ಲ, ನಮಗೇನು ಸಿಗ್ತಾ ಇಲ್ಲ ಯುದ್ಧದಿಂದ, ಅದೆಲ್ಲದೂ ಕೂಡ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಆಗುವಂಥದ್ದು ದೇಶದಿಂದ ದೇಶಕ್ಕೆ ಪ್ರಮುಖವಾದಂಥ ಸಂಧಿ ಅಲ್ಲೇ. ಅದೇ ಬಂದಾಯಿತು ಅಂತಂದರೆ ಎಲ್ಲ ಸ್ಟಾಪ್ ಆಗೋಗುತ್ತೆ. ಅಲ್ಲಿ ಸುಂಕ ವಿಧಿಸಲೇಬೇಕು ಅಂಥೇಳಿ ಇರಾನ್, ಅದು ಮುರಿದೋಯ್ತೀಗ. ಎಸ್, ಅಂತಾರಾಷ್ಟ್ರೀಯ ವಿಶ್ಲೇಷಕರಾದಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಬಹುಶಃ ಇದು ನೆನ್ನೆನೇ ಗೊತ್ತಿತ್ತು ಮುರಿದು ಬೀಳುತ್ತೆ ಅಂತ. ಸೊ ಇದರ ಪರಿಣಾಮ ಮುಂದೆ ಏನಾಗ್ಬೋದು ಅಂತ? ಅಲ್ಲ, ನನಗನ್ಸುತ್ತೆ ಈ ಪರಿಣಾಮ ಮುಂದೆ ಈ JD ವ್ಯಾನ್ಸ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ ಅಮೆರಿಕಾಗೆ. ಸೊ ಅಲ್ಲಿ ತನಕ ಅಂತೂ ಏನೂ ಆಗಲ್ಲ. ಸೊ
ಸೊ ಅಲ್ಲಿ ಇಳಿದ್ಮೇಲೆ ಆರ್ಮೋಸ್ಟ್ ಜಲಸಂಧಿ ಒಂದೇ ಇಲ್ಲಿ ಪ್ರಮುಖವಾಗಿ ತಗೊಳ್ಳಿಲ್ಲ ಅವರು. JD ವ್ಯಾನ್ಸ್ ಭಾಷಣ ತಗೊಂಡ್ರೆ ನೀವು ಅವ್ರು ಹೇಳಿರೋದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಜಾಸ್ತಿ. ನ್ಯೂಕ್ಲಿಯರ್ ವೆಪನ್ಸ್ ಮುಂದೆ ಎಂದೂ ಮಾಡಲ್ಲ, ನಾವು ಮುಂದೆ ಎಂದೂ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಲ್ಲ, ಎನ್ರಿಚ್ಮೆಂಟ್ ಫೆಸಿಲಿಟಿನ ನಾವು ಕಂಟಿನ್ಯೂ ಮಾಡಲ್ಲ ಅಂತ ಈ ಕೆಲವು ನಿಬಂಧಗಳ ಮೇಲೆ ಅವರು JD ವ್ಯಾನ್ಸ್ ಮಾತಾಡಿದ್ದು. ಆರ್ಮೋಸ್ ಬಗ್ಗೆ ಅವರು ಜಾಸ್ತಿ ಅಲ್ಲಿ ಎತ್ತಲಿಲ್ಲ. ಆರ್ಮೋಸ್ ಜಲಸಂಧಿ ಅವರು ಬೇಗ ಅದಕ್ಕೆ ಒಪ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿನ ಎಲ್ಲಾರನು ತೊಂದರೆಯಲ್ಲಿ ಇಟ್ಕೊಂಡು ಆರ್ಮೋಸ್ ಜಲಸಂಧಿ ಇಟ್ಕೊಂಡೋಕೆ ಅಮೆರಿಕಾನು ಒಪ್ಕೊಳ್ಳಲ್ಲ. ಅದಕ್ಕೇನೋ ಒಂದು ಟೋಲ್ ಟ್ಯಾಕ್ಸ್ ಏನೋ ಕಲೆಕ್ಟ್ ಮಾಡಿ ಅದು ಇದು ಅಂತ ಬರ್ಬೋದು ಸಂಧಾನಕ್ಕೆ. ಮೇನ್ ಬರೋದು ಪ್ರಾಬ್ಲಮ್ ನ್ಯೂಕ್ಲಿಯರ್ ಬಗ್ಗೆ. ಈ ನ್ಯೂಕ್ಲಿಯರ್ ವೆಪನ್ಸ್ ಮಾಡಲ್ಲ, ಯುರೇನಿಯಂ ಎನ್ರಿಚ್ಮೆಂಟ್ ನಾವು ಸರೆಂಡರ್ ಮಾಡ್ತೀವಿ, ಇಲ್ಲ ಯುರೇನಿಯಂ ಎನ್ರಿಚ್ಮೆಂಟ್ ನ ಇಟ್ಕೊಳ್ಳಲ್ಲ ಅನ್ನೋದು ಅದು ಬಹಳ ಕಷ್ಟಕರವಾದ ಕೆಲಸ. ಯಾಕಂದ್ರೆ ಇರಾನ್ ಅದನ್ನ ಸರೆಂಡರ್ ಮಾಡಕ್ಕೆ ಯಾವುದೇ ವಿಧದಲ್ಲೂ ಒಪ್ಪಲ್ಲ. ಅದನ್ನ ಸರೆಂಡರ್ ಮಾಡ್ಬಿಟ್ರೆ ಅವ್ರಿಗೆ ಯಾವುದೇ ವಿಧವಾದ ಒಂದು ಡೆಟರೆನ್ಸ್ ಶಕ್ತಿನೇ ಹೊಟ್ಟೋಗುತ್ತೆ, ಒಂದು ಎದುರಿಸೋ ಶಕ್ತಿನೇ ಹೊಟ್ಟೋಗುತ್ತೆ. ಸೊ ಇಸ್ರೇಲ್ ನ ಪಕ್ಕದಲ್ಲಿ ಇಟ್ಕೊಂಡು ಈ ದಿನ ಬೆಳಗ್ಗೆ ಆದ್ರೆ ಯಾವಾಗ ಇವ್ರು ಹೊಡಿತಾರೆ, ಯಾವಾಗ ನಮ್ ಜನಗಳನ್ನ ಸಾಯಿಸ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಲೀಡರ್ನ ಸಾಯಿಸಿದ್ರು, ಅವ್ರ ಮೇನ್ ಪೊಲಿಟಿಕಲ್ ಲೀಡರ್ಸ್ ನ ಸಾಯಿಸಿದ್ರು, ಮಿಲಿಟರಿ ಲೀಡರ್ಸ್ ನ ಸಾಯಿಸಿದ್ರು, ಸೈಂಟಿಸ್ಟ್ಗಳನ್ನ ಸಾಯಿಸಿದ್ರು. ಇಷ್ಟೆಲ್ಲ ಇದ್ದಾಗ ಅವರು ನ್ಯೂಕ್ಲಿಯರ್ ನ ಸರೆಂಡರ್ ಮಾಡ್ತಾರೆ ಅನ್ನೋದು ನನಗಂತೂ ಸುಳ್ಳು. ಸೊ ಅವರ ನನ್ನ ಪ್ರಕಾರ ಇದು ಮಾತುಕತೆ ಇನ್ನೂ ಒಂದೋ ಎರಡೋ ರೌಂಡ್ ನಡಿಬಹುದು ಅಂತ ಕಾಣುತ್ತೆ, ಮೇಜರ್ ಏನಾರ ಆಕ್ಷನ್ ತಗೊಳಕ್ ಮುಂಚೆ. ಯಾಕಂದ್ರೆ ದೀಸ್ ಆರ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಏನು ಆರ್ಕೆಸ್ಟ್ರಾ ತರ ಇಷ್ಟೇ ಅವರಲ್ಲೆಲ್ಲ ಆಗೋ ಉಳ್ಬೇಕು ಮುಗ್ದೋಗ್ಬೇಕು ಅನ್ನಂಗೆಲ್ಲ ಏನು ಇಲ್ಲ ಇದು. ಸೊ ಈ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಇನ್ನು ಕಂಟಿನ್ಯೂ ಆಗ್ಬೋದು. ಅಂದ್ರೆ ಪ್ರಾಬಬ್ಲಿ ಡೈರೆಕ್ಟ್ ಅಲ್ದೇ ಹೋದ್ರು ಬ್ಯಾಕ್ ಚಾನಲ್ ಮೂಲಕ ಆದ್ರೂ ಒಂಚೂರು ನಡಿಬಹುದು. ನಡೆದ ಮೇಲೆ ಅತಿರೇಕಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಫೇಲ್ಯೂರ್ ಆಯ್ತು ಅಂದ್ರೂ ಬಟ್ ಅತಿರೇಕಕ್ಕೆ ಹೋಗಕ್ ಬಿಡಲ್ಲ ಅಂತ ಕಾಣುತ್ತೆ. ಯಾಕೆ ಎಲ್ಲಾರ್ಗು ಸುಸ್ತಾಗಿದೆ, ಟ್ರಂಪ್ಗೂ ಸುಸ್ತಾಗಿದೆ, ಇಸ್ರೇಲ್ಗೂ ಸುಸ್ತಾಗಿದೆ, ಇರಾನ್ಗೂ ಸುಸ್ತಾಗಿದೆ. ಸೊ ಕೆಲವು ಗಂಟೆಗಳ ಕಾಲ ಒಂದು ಇಂಟರ್ವಲ್ ತಗೊಂಡು ಮತ್ತೆ ಇದು ಶುರು ಆಗೋದಂತೂ ಗ್ಯಾರಂಟಿ. ಸರ್, ಈ ನಡುವೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ? ಪಾಕಿಸ್ತಾನ ಮೀಡಿಯೇಟರ್ ಅಂತ ಕೆಲವು ಮೀಡಿಯಾಗಳು ಹೇಳ್ತಾ ಇದಾವೆ. ಮೀಡಿಯೇಟರ್ ಅಲ್ಲ ಅವರು ಬರೇ ಜಾಗ ಕೊಟ್ಟಿದಂತ ಒಂದು ಇದು ಏನೋ ಹೋಸ್ಟ್ ಮಾಡಿದಂತ ಪರ್ಸನ್ ಅವರು ಅಷ್ಟೇ. ನೀವು ಒಬ್ಬರು ಇಬ್ರು ಸಂಧಾನದ ಮಧ್ಯ ಕೂತ್ಕೋಬೇಕಾದ್ರೆ ನೀವು ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಅವ್ರಿಬ್ರಿಗಿಂತ ಒಂದ್ ಹೆಚ್ಚು ಪವರ್ಫುಲ್ ಆಗಿದ್ರೇನೆ ನೀವು ಸಂಧಾನ ಕೂತ್ಕೊಳಕ್ ಆಗೋದು. ಏನ್ ನಾವು ಎಲ್ಲಾರ್ಗಿಂತ ವೀಕ್ ಆಗಿದೀವಿ, ನಾವು ಮಧ್ಯದಲ್ಲಿ ಕೂತ್ಕೋತೀವಿ, ನಾವು ಸಂಧಾನ ಮಾಡ್ತೀವಿ ಅಂದ್ರೆ ಯಾವ ವಿಷಯದಲ್ಲಿ? ಪಾಕಿಸ್ತಾನನೇ ಬಿಡಿ, ನಮ್ಮ ಮಧ್ಯೆ ಆಗೋ ಚರ್ಚೆಗಳು ಸರಿಯಾಗಿ ನಡೆಯಲ್ಲ. ಸೊ ಪಾಕಿಸ್ತಾನ್ ವಾಸ್ ಓನ್ಲಿ ಎ ಹೋಸ್ಟ್ ಕಂಟ್ರಿ. ಅವ್ರು ಯಾವತ್ತೂ ಮೀಡಿಯೇಟ್ ಮಾಡೇ ಇರಲಿಲ್ಲ. ಮೀಡಿಯೇಟ್ಗೆ ಪಾಕಿಸ್ತಾನಕ್ಕೆ ಒಂದ್ ಚೂರು ಪುಷ್ಟಿ ನೀಡ್ತು ಅಂದ್ರೆ ಚೈನಾ ಇತ್ತು, ರಷ್ಯಾ ಹಿಂದ್ಗಡೆ ಬೆಂಬಲ ಇತ್ತು ಅಷ್ಟೇ. ಅವ್ರು ಮುಂದೆ ನೇರವಾಗಿ ಬರದೇ ಹೋದ್ರು ಹಿಂದ್ಗಡೆಯಿಂದ ಸಪೋರ್ಟ್ ಇರೋದ್ರಿಂದ ಪಾಕಿಸ್ತಾನ ಕೂತ್ಕೊಳ್ಳೋಕೆ ಕರಿಯಕ್ ಆಯ್ತೆ ಹೊತ್ತು ಇಲ್ಲ ಅದು ಕರಿಯಕ್ ಆಗ್ತಿರ್ಲಿಲ್ಲ. ಗಿರೀಶ್ ಲಿಂಗಣ್ಣವರೇ, ಹಾಗೆ ನೀವು ಸಂಪರ್ಕದಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ, ಸೊ ಅಪ್ಡೇಟನ್ನು ಗಮನಿಸ್ತಾ ಹೋಗೋಣ. ಸೊ ನೋಡಿ, ಈ ರೀತಿ ಆಗೋಗಿದೆ, ಎಲ್ರಿಗೂ ಕೂಡ ಸುಸ್ತಾಗಿದೆ. ಇದ್ರ ಬೆನ್ನಲ್ಲೇ ಮಾತುಕತೆ ಮುರಿದ ಬಿದ್ದ ಬೆನ್ನಲ್ಲೇ ಇರಾನ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದೆ. ಅಮೆರಿಕದ ಕೆಲ ಬೇಡಿಕೆಗಳು ಒಪ್ಪಿಕೊಳ್ಳಲು ಅಸಮಂಜಸವಾಗಿವೆ ಅಂತ ಇರಾನ್ ರಿಯಾಕ್ಟ್ ಮಾಡಿರೋದು. ಅಮೆರಿಕ ಜೊತೆಗಿನ ಮಾತುಕತೆ ಸಂಪೂರ್ಣ ವಿಫಲವಾಗಿದೆ. ಅಮೆರಿಕದ ಷರತ್ತುಗಳನ್ನು ಇರಾನ್ ಸಂಪೂರ್ಣ ನಿರಾಕರಿಸಿದೆ. ಇಸ್ಲಾಮಾಬಾದ್ ಶಾಂತಿ ಸಭೆ ವಿಫಲ ಬೆನ್ನಲ್ಲೇ ಇರಾನ್ ಕೊಡ್ತಿರುವಂಥ ಪ್ರತಿಕ್ರಿಯೆ ಇದು. ಎಲ್ಲವೂ ಕೂಡ ಅಸಮಂಜಸವಾಗಿದೆ. ಮಾತುಕತೆ ವಿಫಲ, ಇರಾನ್ ಸರ್ವನಾಶಕ್ಕೆ ಶುರುವಾಯಿತಾ ಕ್ಷಣಗಣನೆ ಅಂತ ಹೇಳಿ ಈಗ ಅಮೆರಿಕ ಷರತ್ತುಗಳನ್ನು ಬಿಲ್ಕುಲ್ ಒಪ್ಪದ ಖಮೇನಿ ಪಡೆ ಇಂದಿನಿಂದಲೇ ಮತ್ತೆ ಕೊಲ್ಲಿ ಸಮರ ಭೂಮಿಯಲ್ಲಿ ಶುರುವಾಗುತ್ತಾ ಈ ಆರ್ಭಟ ಅನ್ನುವಂಥ ಪ್ರಶ್ನೆ ಈಗ ವಿಶ್ವ ಭೂಪಟದಿಂದಲೇ ಇರಾನ್ ಅಳಿಸಿ ಹಾಕುತ್ತಾ ಅಮೆರಿಕ? ಈ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಕೆರಳು ಬಿಟ್ರ ಅನ್ನುವಂಥ ಪ್ರಶ್ನೆ. ಇಲ್ಲಿಗಿಂತಲೂ ಕೂಡ ಇನ್ನೂ ತೀವ್ರವಾಗುತ್ತಾ ಈ ಯುದ್ಧ ಅಂತ, ಇನ್ನೂ ತೀವ್ರ ಪರಿಣಾಮದಲ್ಲಿ ನಡೆಯುತ್ತಾ? ಅಮೆರಿಕ ಷರತ್ತುಗಳನ್ನು ಖಮೇನಿ ಒಪ್ಪಿಲ್ಲ. ನಾನು ಇದೇ ವಿಚಾರವಾಗಿ ಈಗ ಇರಾನ್ ರಿಯಾಕ್ಟ್ ಮಾಡಿರೋ ವಿಚಾರವಾಗಿ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು. ಗಿರೀಶ್ ಲಿಂಗಣ್ಣ ಅವರೇ, ನೋಡಿ, ಈಗ ಇರಾನ್ ಇಲ್ಲಿ ಪ್ರತಿಕ್ರಿಯೆ ಅಂದರೆ ಯಾವ ರೀತಿ ಕೊಟ್ಟಿರೋದು ಅಂದರೆ, ಅಸಮಂಜಸವಾಗಿದೆ, ನೀವು ಮಾಡ್ತಾ ಇರುವಂಥ ಡಿಮ್ಯಾಂಡ್ಗಳೆಲ್ಲವೂ ಕೂಡ ನಮಗೆ ಒಪ್ಪಿಗೆ ಇಲ್ಲ ಅಂತ. ಇದರಿಂದ ಟ್ರಂಪ್ ಕೆರಳ್ಬೋದ ಅಂತ. ಬಟ್ ಇದಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಎಲ್ರಿಗೂ ಸುಸ್ತಾಗಿದೆ, ಒಂದು ಇಂಟರ್ವಲ್ ತಗೊಬೋದು ಅಂತ. ಸೊ ಇದು ಕೆರಳು ಬಿಡ್ತಾರಾ, ಅಥವಾ ಇದಕ್ಕಿಂತ ಇನ್ನೂ ಘೋರವಾದಂಥ ಯುದ್ಧ ನಡೆಯುತ್ತಾ, ಅಥವಾ ನೀವು ಹೇಳ್ದಂಗೆ ಇಂಟರ್ವಲ್ ನಂತರ ಏನಾದ್ರು ಶುರು ಮಾಡ್ತಾರಾ?
ಈ ಒಂದು ಕೆಲ ವಾರಗಳ ಕಾಲ ಅಂತೂ ಅವರು ಇಂಟರ್ವಲ್ ತಗೊಂತೀರ. ಯಾಕೆಂದ್ರೆ ನೋಡಿ ಅವ್ರ ಅಸ್ತಿತ್ವನು ಬಹಳ ಇಂಪಾರ್ಟೆಂಟ್ ಇದೆ, ಟ್ರಂಪಿನ ಅಸ್ತಿತ್ವ. Yes. ಯಾಕಂದ್ರೆ ಅವ್ರ ರೇಟಿಂಗು ತುಂಬಾ ಕಮ್ಮಿ ಆಗಿದೆ. 20% ಗಿಂತ ಕಮ್ಮಿ ಹೋದ್ರೆ ಅವ್ರ ಅಧ್ಯಕ್ಷ ಸ್ಥಾನನೇ ಕಳ್ಕೊತಾರೆ. ಇರಾನ್ ಮೇಲೆ ಯುದ್ಧಕ್ಕೆ ಹೋಗಿರೋದು, ಅಲ್ಲಿರೋ ಯಾವ ಜನನು ಇವ್ರಿಗೆ ರೇಟಿಂಗ್ ಕೊಟ್ಟಿಲ್ಲ. ಅಲ್ಲಿರೋ ಅವ್ರ ರಿಪಬ್ಲಿಕ್ ಪಾರ್ಟಿಯಲ್ಲಿ ಕೆಲವು 50 ವರ್ಷದ ಕೆಳಕ್ಪಟ್ಟಿರೋ ಯಾವ ರಿಪಬ್ಲಿಕ್ ಮೆಂಬರು ಇವ್ರ ಪರವಾಗಿ ನಿಂತಿಲ್ಲ. ಈ ಕಡೆ ಡೆಮೊಕ್ರೆಟಿಕ್ ಯಾವುದೇ ವಿಧವಾದ ಸಪೋರ್ಟ್ ಟ್ರಂಪ್ ಇಲ್ಲ. ಮತ್ತೆ ನ್ಯಾಟೋ ಕಂಟ್ರೀಸ್ ಯಾರು ಮುಂದೆ ಬರ್ತಾ ಇಲ್ಲ ಈ ಒಂದು ಯುದ್ಧಕ್ಕೆ. ಸೊ ಇದೆಲ್ಲ ನೋಡಿದ್ರೆ ನನಗನ್ಸುತ್ತೆ ಟ್ರಂಪ್ ಕೆಲವು ಇಂಟರ್ವಲ್ ತಗೋತಾರೆ. ಯಾಕಂದ್ರೆ ಅಟ್ಲೀಸ್ಟ್ ನವೆಂಬರ್ ಎಲೆಕ್ಷನ್ ಅಲ್ಲಾರು ಅವ್ರ ಅಸ್ತಿತ್ವ ಉಳಿಸ್ಕೊಳಕ್ ಅವ್ರು ಟ್ರೈ ಮಾಡ್ತಾರೆ. ಮತ್ತೆ ಮುಂದಿನ ತಿಂಗಳು ಚೈನಾ ಜೊತೆ ಅವ್ರ ಮಾತುಕತೆ ಬೇರೆ ಇತ್ತು. ಸೊ ಇದೆಲ್ಲ ನೋಡಿದ್ರೆ ಅಂತಾರಾಷ್ಟ್ರೀಯ ದೃಷ್ಟಿಯಿಂದ ನೋಡಿದ್ರೆ, ಮತ್ತೆ ಅವ್ರಿಗೆ ಬೀಳ್ತಾ ಇರೋ ಆರ್ಥಿಕ ಪರಿಣಾಮಗಳು, ಮತ್ತೆ ವಿಶ್ವದ ಮೇಲೆ ಬೀಳ್ತಿರೋ ಆರ್ಥಿಕ ಪರಿಣಾಮಗಳು, ಅವೆಲ್ಲ ನೋಡಿದ್ರೆ ಟ್ರಂಪ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ರಲ್ಲಿ ಸಡಲ್ಸ್ತಾರೆ ಈ 1-2 ಪಾಯಿಂಟ್ ಅಲ್ಲಿ. ನಾವ್ ಅನ್ಕೊಂಡಿರಂಗೆ ಅವ್ರು ಯುರೇನಿಯಂನ ಸರೆಂಡರ್ ಮಾಡ್ತಾರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಅಮೆರಿಕ ಕೈ ಕೊಡ್ತಾರೆ, ಈ ತರ ಡಿಮ್ಯಾಂಡ್ಸ್ ಗಳೆಲ್ಲ ಯಾವ್ದು ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಇದು ಇರಾನಿನ ಸರ್ವೈವಲ್ ಪ್ರಶ್ನೆ ಆಗಿದೆ. ಇಲ್ಲಿ ಇರಾನು ಅಮೆರಿಕ ತರ ಕೂತ್ಕೊಂಡು ಸೈಡ್ ಅಲ್ಲಿ ಈ ವಾರ್ ಮಾಡ್ತಾ ಇಲ್ಲ. ಇರಾನ್ಗಿರೋದೇ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳುವಂಥದ್ದು, ದೇಶದ ಅಸ್ತಿತ್ವದ ಪ್ರಶ್ನೆ ಇದ್ರಲ್ಲಿ. ಸೊ ಅವ್ರು ಯಾವ್ದೇ ಇದಕ್ಕೂ ಅವರು ಒಪ್ಕೊಳ್ಳಲ್ಲ. ಅವ್ರು ಸಡಲ್ಸ್ಬೋದು ಕೆಲವು ಪಾಯಿಂಟ್ಸ್ ಅಮೆರಿಕಾದವರು, ಅದಕ್ಕೆ ಅವ್ರು ಒಪ್ಬೋದು. ಅದನ್ನೇನಾದ್ರು ಒಪ್ಪಿದ್ರೆ ಒಂಚೂರು ಇಂಟರ್ವಲ್ ಸಿಕ್ಕಿ ಮತ್ತೆ ಈ ಯುದ್ಧ ಅಂತೂ ಪ್ರಾರಂಭ ಆಗುತ್ತೆ. ಈಗ ತಕ್ಷಣ ಘನಘೋರ ಯುದ್ಧ, ಅವ್ರ ಮೇಲೆ ಲಕ್ಷಾಂತರ ಜನ ಒಳಗ್ ನುಗ್ತಾರೆ, ಅದೆಲ್ಲ ಸುಳ್ಳು. ಒಂದು ಸಲ ಅವರು ಒಳಗಡೆ ಇರಾನ್ ಎಂಟ್ರಿ ಆಗ್ಬೇಕಾದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 10 ಲಕ್ಷ ಜನ ಬೇಕೇ ಬೇಕು ಒಳಗಡೆ ಹೋಗಕ್ಕೆ. ಅಷ್ಟು ಜನ ಇದಾರ ಅಮೆರಿಕ ಇಸ್ರೇಲ್ ಜೊತೆ. ಅವ್ರಿಗೆ ಗ್ರೌಂಡ್ ಫುಟ್ ಸೋಲ್ಜರ್ ಒಳಗೋಗಕ್ಕೆ, ಅವ್ರ ಮೇಲೆ ದಾಳಿ ಮಾಡಕ್ಕೆ ಇಲ್ಲ, ಕಷ್ಟ ಇದೆ. ಅವ್ರದ್ರಲ್ಲೂ ಬಹಳ ಇಂಟರ್ಸೆಪ್ಟರ್ ವೆಪನ್ಸ್ ಎಲ್ಲ ಕಮ್ಮಿ ಆಗಿದೆ. ಮೊನ್ನೆ ನೋಡಿದ್ರೆ ಚೈನಾ ಮತ್ತೆ ಇವ್ರಿಗೆ ಸಪ್ಲೈ ಮಾಡಿದೆ ಅಂತ ಗಲಾಟೆ ಮಾಡ್ತಾ ಇದೆ. ಯಾರು ಪಾಕಿಸ್ತಾನ್ ಮೂಲಕ ಚೈನಾ ಸಪ್ಲೈ ಮಾಡಿದೆ ಅನ್ನೋದು ಕೆಲವು ಮಾಹಿತಿಗಳು ಹೇಳ್ತಾ ಇದೆ. ಸೊ ಇದೆಲ್ಲ ನೋಡಿದ್ರೆ ಇದು ಇಷ್ಟಕ್ಕೆ ನಿಲ್ಲಲ್ಲ. ಅವ್ರಿಗೂ ಅದು ಚೆನ್ನಾಗಿ ಗೊತ್ತಿದೆ. ಇರಾನಿನ ಪಾಲೆಡ್ಯ ಏನು ಯಾವ ತರ ಗಲ್ಫ್ ದೇಶಗಳನ್ನ ನಾಶ ಮಾಡ್ಕೊಂಡು ಹೋಗ್ತಾ ಇದಾರೆ, ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ನೋಡಿದ್ರೆ ಇದೆಲ್ಲೋ ಒಂದ್ ಕಡೆ ಇನ್ನು ಕೆಲವು ದಿನ ಕಾಲ ಈ ಮಾತುಕತೆ ಇನ್ನೂ ಎಳೆಯುತ್ತೆ ಹೊತ್ತು ಇದು ತಕ್ಷಣ ಯುದ್ಧಕ್ಕೆ ಹೋಗೋದಂತೂ ನನಗೇನೋ ಅನಿಸ್ತಾ ಇಲ್ಲ. ಗಿರೀಶ್ ಲಿಂಗಣ್ಣವರೇ, ಎಕ್ಸಸ್ ಏನಾದರೂ ಆಗ್ಬಿಡುತ್ತಾ ಅಂತ ಈ ಯುದ್ಧಗಳಿಂದ ಅಂತಂದ್ರೆ, ಈಗ ಉದಾಹರಣೆಗೆ ನೀವು ಹೇಳ್ತಾ ಇದ್ರಿ ಚೈನಾ ವರ್ಸಸ್ ತೈವಾನ್ ಅಂತ, ಒಂಥರ ಬಿಸಿ ತುಪ್ಪ ಬೂದಿ ಮುಚ್ಚಿದ ಕೆಂಡದ ರೀತಿ ಇವೆ, ಅದು ಏನಾದ್ರು ಶುರು ಆಗ್ಬಿಡುತ್ತಾ ಅಂತ ಮುಂದಿನ ದಿನಗಳಲ್ಲಿ? ಇವ್ರು ಅಮೆರಿಕಾದವ್ರು ಈ ಕಡೆ ಡೈವರ್ಟ್ ಆದ್ರೆ ಚೈನಾಗ ಅದು ಅಷ್ಟೇ ಖುಷಿ. ಯಾಕಂದ್ರೆ ಅಮೆರಿಕಾದವ್ರು ಎಷ್ಟು ಹಾಳು ಮಾಡ್ಕೋತಾರೋ ದುಡ್ಡು ಬೇರೆ ದೇಶಗಳ ಮೂಲಕ, ಅಷ್ಟು ಖುಷಿ ಚೈನಾಗೆ. ಗೊತ್ತಾಯ್ತಾ? ಚೈನಾ ಇದನ್ನ ಆಗ್ಲಿ ಅಂತಾನೆ ಬಿಡ್ತಾರೆ. ಚೈನಾಗ್ ಬೇಕಿರೋದೇ ಅದೇ ಕೆಲಸ, ಇವ್ರು ಏನಾರ ಮಾಡ್ಲಿ ಹೆಂಗಾರ ಹೋಗ್ಲಿ ಅಂತ. ಸೊ ಇವ್ರು ಇದೇ ತರ ಮಾಡ್ಕೊಂಡೋದ್ರೆ ಚೈನಾ ತೈವಾನ್ ಮೇಲೆ ಹೋಗುತ್ತೆ. ಸರ್, ಈಗ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ವಿಚಾರವಾಗಿ ಬೇರೆ ದೇಶಗಳಿಗೂ ಇನ್ಕ್ಲೂಡಿಂಗ್ ಭಾರತಕ್ಕೂ ಕೂಡ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಎದುರಾಗ್ತಾ ಹೋಗುತ್ತಾ ಅಂತ ಈಗ ಈ ರೀತಿ ಆಗ್ತಾ ಹೋದ್ರೆ? ಖಂಡಿತ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಒಂದು ಆಫ್ ಮಾಡ್ತೀನಿ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಹೋಗೋ ತನಕ ಈ ಯುದ್ಧ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಾಲ್ವ್ ಆಗೋ ತನಕ ಭಾರತಕ್ಕೆ ಯಾವತ್ತಿದ್ರೂ ತೊಂದರೆನೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ US ಇಸ್ರೇಲ್ ಶಾಂತಿ ಮಂತ್ರ, ಇತ್ತ ಇಸ್ರೇಲ್ ವಾಯುದಾಳಿ, ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಇಸ್ರೇಲ್ ಟಾರ್ಗೆಟ್ ಹೇಗಿತ್ತು? ಈ ಸ್ಟೋರಿ ನೋಡಿ. ಅತ್ತ ಪಾಕ್ನಲ್ಲಿ US ಇರಾನ್ ಸಂಧಾನ, ಇತ್ತ ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್. ಕೊಲ್ಲಿ ರಣಾಂಗಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ಶಾಂತಿ ಮಂತ್ರವನ್ನು ಪಠಿಸಿವೆ. ಆದರೆ ಇಸ್ರೇಲ್ ತನ್ನ ದಾಳಿ ಮುಂದುವರಿಸ್ತಾ ಇದೆ. ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸ್ತಾ ಇದೆ. ಇರಾನ್ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳ ಸ್ಥಳದ ಮೇಲೆ ರಣಭೀಕರ ದಾಳಿಯನ್ನ ಮಾಡಿದೆ. ಇರಾನ್ ಹಾಗೂ ಅಮೆರಿಕ ನಡುವೆ ಸಂಧಾನದ ಮಾತುಕತೆ ನಡೆಯುತ್ತಿರುವಾಗಲೇ ಇಸ್ರೇಲ್ ಹಿಜ್ಬುಲ್ಲಾಗಳ ಮೇಲೆ ಸಮರವನ್ನ ಸಾರಿದೆ. ದಾಳಿಗಳನ್ನು ನಿಲ್ಲಿಸುವಂತೆ ಟೆಹರಾನ್ ಒತ್ತಾಯಿಸುತ್ತಿರುವಾಗಲೇ ಇಸ್ರೇಲ್ ವಾಯುದಾಳಿ ಮಾಡಿದೆ.
1979ರ ಇಸ್ಲಾಮಿಕ್ ಕ್ರಾಂತಿ ನಂತರ ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವಿನ ಅತ್ಯುನ್ನತ ಮಟ್ಟದ ಮುಖಾಮುಖಿ ಮಾತುಕತೆ ನಡೀತಾ ಇದೆ. ಇಸ್ರೇಲ್ನ ಏಕಾಏಕಿ ದಾಳಿಗೆ ಸಿಡಿದೆದ್ದಿರುವಂತಹ ಇರಾನ್ ಪ್ರತೀಕಾರ ತೀರಿಸುವುದಾಗಿ ಗುಟ್ರು ಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಚಿವ ಸಂಪುಟ ರಚನೆ, ಮತ್ತೊಮ್ಮೆ ರಚನೆಗೆ ಈ ಮಂತ್ರಿಗಿರಿಗೋಸ್ಕರ 30ಕ್ಕೂ ಹೆಚ್ಚು ಶಾಸಕರ ದೆಹಲಿ ಯಾತ್ರೆ. 3-4 ಬಾರಿ ಗೆದ್ದ ಶಾಸಕರಿಂದ ದೆಹಲಿ ಟೂರ್ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿಗೆ ಹೋಗುವ ಶಾಸಕರ ಪಟ್ಟಿ ಲಭ್ಯ ಆಗಿದೆ. ಇಂದು ಸಂಜೆ 4:30ಕ್ಕೆ ದೆಹಲಿಗೆ ಹಿರಿಯ ಶಾಸಕರ ಪ್ರಯಾಣ. ಯಾರ್ಯಾರು ಹಾಗಾದರೆ ನಮ್ಮ ಪ್ರತಿನಿಧಿ ಹನುಮಂತು ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಬರ್ತಾರೆ, ಇವಾಗ ಹೇಳ್ತಾರೆ. ದೆಹಲಿಯಲ್ಲಿ ಹಿರಿಯ ಶಾಸಕರ ಮತ್ತೊಂದು ಸುತ್ತಿನ ಸಭೆ ಬಳಿಕ ಹೈಕಮಾಂಡ್ ಭೇಟಿ ಮಾಡಲಿರುವ ಶಾಸಕರು. ಮಂತ್ರಿಗಿರಿಗಾಗಿ ಶಾಸಕರ ದೆಹಲಿ ದಂಡಯಾತ್ರೆ ಅಂತ ಹೇಳ್ಬೋದು. ನಮ್ಮನ್ನು ಮಂತ್ರಿ ಮಾಡಿ ನಾವು 3 ಸಲ ಗೆದ್ದಿದ್ದೇವೆ, 4 ಸಲ ಗೆದ್ದಿದ್ದೇವೆ, ನಾವು ಮಂತ್ರಿ ಆಗಬೇಕು, ನಮಗೂ ಅಧಿಕಾರ ಕೊಡಿ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾನು 4 ಸಲ ಗೆದ್ದಿದ್ದೀನಿ, ಜನರ ಸಮಸ್ಯೆ ಏನು, ಜನ ಎಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ, ಜನರಿಗೆಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತಾ ಇದೆಯಾ ಅಂತ ಕೇಳೋರು ಒಬ್ಬರು ಇಲ್ಲ. ದೆಹಲಿಗೆ ಓಡೋರೇ ಎಲ್ಲರೂ. ಹಾಗಾದರೆ ಹೋಗ್ತಾ ಇರೋರು ಯಾರು ದೆಹಲಿ ಕಡೆ? 3-4 ಬಾರಿ ಗೆದ್ದವರು ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ, ಮುಂದಿನ ಕಥೆ ಏನು, ಎಲ್ಲದರ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ. ಭಾನುವಾರ ಸಾಯಂಕಾಲ 4:15 ಫ್ಲೈಟ್ಗೆ 25 ಜನ ಬುಕ್ ಮಾಡಿದ್ದೀವಿ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಕಾಂಗ್ರೆಸ್ನಲ್ಲಿ ಗದ್ದುಗೆ ಜಟಾಪಟಿ ಜೋರು. ಇಂದು ಸಂಜೆ ಶಾಸಕರ ದೆಹಲಿ ದಂಡಯಾತ್ರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಇರುವಂತಹ ಚಿಂತೆ. ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ಟೆನ್ಷನ್. ಹಿರಿಯ ಶಾಸಕರಿಗೆ ಮಂತ್ರಿಯಾಗುವ ಆಸೆ. ಹೇಗಾದರೂ ಮಾಡಿ ಸಚಿವರಾಗಲೇಬೇಕು ಅಂತ ಪಣತೊಟ್ಟಿರುವ ಶಾಸಕರು ಮತ್ತೆ ದೆಹಲಿ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ. ಮಂತ್ರಿ ಗದ್ದುಗೆ ಏರಲು 3-4 ಬಾರಿ ಗೆದ್ದ ಶಾಸಕರು ಇಂದು ದೆಹಲಿಗೆ ಹೊರಡೋಕೆ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಸಂಜೆ ಹಿರಿಯ ಶಾಸಕರು ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸಲಿದ್ದಾರೆ. ಬಳಿಕ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸಲಿದ್ದಾರೆ. ಕಾಯಿಸಿದ್ದು ಸಾಕು, ಸಂಪುಟ ಪುನಾರಚನೆ ಮಾಡಿ. ಗಡಿಬಿಡಿ ಮಾಡೋದು ಬೇಡ. ಏನಿದ್ರು ನಮ್ಮ ಕೆಲಸವೇ, ನಾವು ಮಾಡಿದ ಕೆಲಸವೇ ಸಾಕ್ಷಿಯಾಗಿರ್ತದೆ. ಯಾವಾಗಲೂ ನಾವು ಜನರ ಪರವಾಗಿ ಎಷ್ಟು ಕಾಳಜಿನ ಇಟ್ಕೊಂಡಿದ್ದೀವಿ ಅದು ಎಲ್ಲರಿಗೂ ಸಾಕ್ಷಿಯಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾನಂತೂ ಲಾಸ್ಟ್ ಟೈಮೇ ನನಗೆ ಒಂದು ಅಧ್ಯಕ್ಷರು ಒಂದು ಮಾತಾಡುವಾಗ ಒಂದು ಮಾತನ್ನು ಹೇಳಿದರು, ಆ ಭರವಸೆನ ಕೊಟ್ಟಿದ್ದರು. ಆಮೇಲೆ ಹೋಟ್ಲಲ್ಲಿ ಸಭೆ ಸೇರಿ ಊಟ ಮಾಡಿ ನಾವೆಲ್ಲ ಮಾತುಕತೆ ಮಾಡಿದ್ದು ಸತ್ಯ. 11ನೇ ತಾರೀಕು ಹೋಗ್ಬೇಕು ಈ ತಿಂಗಳು ಅಂತ ಹೇಳಿ ಅವತ್ತು ನಾವು ನಮ್ಮ ಟಿ ವಿ ಮಾಧ್ಯಮದ ಮುಂದೆ ನಾವು ತಿಳಿಸಿದ್ದೀವಿ. ಈಗ ಏನಾಗಿದೆ, ಕೇರಳ ಮತ್ತು ತಮಿಳುನಾಡು ಬೇರೆ ಬೇರೆ ನಮಗೆ ವಿಧಾನಸಭಾ ಇವತ್ತು ಎಲೆಕ್ಷನ್ ಬಂದಿದ್ದರಿಂದ ನಮ್ಮ ರಾಷ್ಟ್ರೀಯ ವರಿಷ್ಠರು ಬೇರೆ ಬೇರೆ ಕಡೆ ಇರೋದ್ರಿಂದ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇವತ್ತು ಅವ್ರು ಸಿಗೋದಿಲ್ಲ ಅನ್ನೋದು ಮಾಹಿತಿ ಬಂದಿದೆ. ರಾತ್ರಿ 25 ಜನ ನಾವು ಅಲ್ಲಿ ಸೇರಿಕೊಂಡು ಸೋಮವಾರ ಬೆಳಿಗ್ಗೆ ಮೀಟಿಂಗ್ ಮಾಡಿಕೊಂಡು AICC ಅಧ್ಯಕ್ಷರಾದ ಖರ್ಗೆ ಅವ್ರಿಗೆ, ನಮ್ಮ ಸುರ್ಜೇವಾಲ ಅವ್ರಿಗೆ, ಪ್ರಧಾನ ಕಾರ್ಯದರ್ಶಿ ನಮ್ಮ ಕರ್ನಾಟಕ ಇನ್ಚಾರ್ಜು ಮತ್ತು ವೇಣುಗೋಪಾಲ್ ಅವ್ರಿಗೆ 3 ಜನಕ್ಕೂ ಮೀಟ್ ಮಾಡ್ತೀವಿ. ಟೈಮ್ ಸಿಕ್ಕರೆ, ಟೈಮ್ ಕೊಟ್ಟರೆ ರಾಹುಲ್ ಗಾಂಧಿ ಅವ್ರಿಗೂ ಮೀಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ದು ಏನಿಲ್ಲ 1 ಪಾಯಿಂಟ್ ಪ್ರೋಗ್ರಾಮು. 2.5 ವರ್ಷ ಆದಮೇಲೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಈಗಾಗಲೇ 3 ವರ್ಷ ಆಯಿತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟನ ಪುನರ್ರಚನೆ ಮಾಡಿ ನಮಗೆಲ್ಲ ಅವಕಾಶ ಕೊಡಬೇಕು ಅಂತ ನಾವು ಕಳಕಳಿಗೆ ಮನವಿ ಮಾಡ್ಕೊತೀವಿ. ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್, ಬಿಜೆಪಿ ರೋಷಾವೇಶ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕಿಚ್ಚು ದಗದಗಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ರೋಷಾವೇಶ ಸ್ಫೋಟವಾಗಿದೆ. ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಸಿಎಂ ಕುರ್ಚಿ, ಸಚಿವ ಸ್ಥಾನಕ್ಕೆ ಕಚ್ಚಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಇನ್ನು ಇತ್ತ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಸಿಡಿದೆದ್ದಿದ್ದಾರೆ. ಅವರಲ್ಲಿ ಮುಖ್ಯಮಂತ್ರಿ ಬದಲಾವಣೆನೋ, ಮಂತ್ರಿಮಂಡಲ ವಿಸ್ತರಣೆನೋ, ಪುನರ್ರಚನೆನೋ ಅವ್ರು ಏನಾರು ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷ
ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿ ಕಾರ್ಯವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಲಿ ಅಥವಾ ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡಲಿ, ಅದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಮುಗಿತಾ ಇದ್ದಂತೆ ಮಂತ್ರಿಗಿರಿಗೆ ಹಿರಿಯ ಶಾಸಕರು ಮುಗಿಬಿದ್ದಿದ್ದಾರೆ. ದೆಹಲಿ ದಂಡಯಾತ್ರೆ ಮಾಡುವವರಿಗೆ ಹೈಕಮಾಂಡ್ ಶಾಕ್ ಕೊಡುತ್ತಾ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಸಂಪುಟ ಸರ್ಜರಿ ಮಾಡಬೇಕಿದೆ, ಅದಕ್ಕಾಗಿ ಶಾಸಕರ ಒತ್ತಡ ಇದೆ. 3 ವರ್ಷ ಆಗೋಯ್ತು ಅಧಿಕಾರಕ್ಕೆ ಬಂದು, ಕೊಟ್ಟ ಮಾತು ಈಡೇರಲಿಲ್ಲ. ಸಂಪುಟ ರಚನೆ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಲ್ಲ. ಈಗಲ್ಲದಿದ್ದರೆ ಮತ್ತು ಇನ್ಯಾವಾಗ ನೀವು ನಮಗೆ ಸಚಿವ ಸ್ಥಾನ ನೀಡೋದು? ನಾವೇನು ಒಂದು ಸಲ ಗೆದ್ದವರಲ್ಲ, ನಿನ್ನೆ ಮೊನ್ನೆ ಬಂದವರಲ್ಲ, 3-4 ಸಲ ಗೆದ್ದಿದ್ದೀವಿ. ನುಡಿದಂತೆ ನಮಗೆ ಸಚಿವ ಸ್ಥಾನವನ್ನು ನೀಡಿ ಅಂಥೇಳಿ ತಾಕೀತು ಮಾಡ್ತಾ ಇರೋದು. ಇನ್ನೊಂದು ಕಡೆ ಇದು ಆದರೆ ಏನಾಗುತ್ತೆ, ಆಡಳಿತ ವಿರೋಧಿ ಅಲೆ, ಆಡಳಿತ ವಿರೋಧಿ ಅಲೆಯಿಂದ ಪಾರಾಗಬೇಕು. ಇದರಿಂದ ಪಾರಾಗೋದಕ್ಕೆ ಸಂಪುಟಕ್ಕೆ ಸರ್ಜರಿ ಈಗ ಅನಿವಾರ್ಯ. ಹೊಸಬರು ಬಂದಾಗ ಜನರ ಅಭಿಪ್ರಾಯ ಬದಲಾವಣೆ ಆಗುತ್ತೆ. ಹೊಸಬರು ಬಂದರು, ಹೊಸತನವನ್ನು ತರ್ತಾರೆ, ಏನೋ ಬದಲಾವಣೆ ತರ್ತಾರೆ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ ಅಂತ ಇವರು. ಆದರೆ ಅಂದ್ಕೊಳ್ಳೋದು ನನಗೇನೋ ಡೌಟ್. ಇರಲಿ, ಸಚಿವರ ಮೇಲಿನ ಕೋಪ ಏನಿದು? ಸಚಿವರ ಮೇಲಿನ ಕೋಪ, ಈ ಕೋಪದಿಂದ ಆಗುವಂಥ ಬದಲಾವಣೆ ಏನು? ಕೆಲಸದ ವಿಚಾರದಲ್ಲಿ ಸಚಿವರ ಮೇಲೆ ಕೋಪ ಇದೆ. ಅಂದ್ಕೊಂಡಂಗೆ 3 ವರ್ಷದಲ್ಲಿ ನೀವು ತರಲಿಲ್ಲ ಅಂತ ಹೇಳೋರು ನೀವೇ. ಅದೇ 3 ವರ್ಷದಲ್ಲಿ ನೀವೇನು ಮಾಡಿದ್ದೀರಾ? ಮಾಡಿಲ್ಲ. ಜನರು ಕೆಲ ಶಾಸಕರಿಗೆ ಸಚಿವರ ಮೇಲೆ ಸಿಟ್ಟಿದೆ. ಏನೂ ಅಧಿಕಾರಕ್ಕೆ ಬಂದ ಮೇಲೆ ಏನೂ ಕೂಡ ಬದಲಾವಣೆ ತರಲಿಲ್ಲ, ಒಂದು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದು ಕಾಣಲಿಲ್ಲ. ಈ ಸಿಟ್ಟು ಖಂಡಿತವಾಗ್ಲೂ ಜನರಿಗಿದೆ. ಜನರು ಮತ್ತು ಶಾಸಕರ ಸಿಟ್ಟಿನಿಂದ ಪಾರಾಗಬೇಕಿದೆ. ಕೇವಲ ಜನರಿಗೆ ಮಾತ್ರ ಅಲ್ಲ ಸಿಟ್ಟು, ಅಲ್ಲಿರುವಂಥ ಕೆಲವು ಶಾಸಕರಿಗೆ, ಈಗ ಬಂದಂಥ ಶಾಸಕರಿಗೆ ಅಥವಾ 2 ಸಲ 3 ಸಲ ಗೆದ್ದಂಥ ಶಾಸಕರಿಗೂ ಕೂಡ ಸಿಟ್ಟಿದೆ. ಅದರಿಂದಲೂ ಕೂಡ ಪಾರಾಗಬೇಕಿದೆ. ಸಂಪುಟಕ್ಕೆ ಹೊಸಬರನ್ನು ಕರೆತಂದರೆ ಜನರ ಅಭಿಪ್ರಾಯ ಬದಲಾವಣೆ ಆಗುತ್ತೆ ಅಂತ. ಇದರಿಂದ ಸರ್ಕಾರಕ್ಕೆ ಬೂಸ್ಟ್. ಇನ್ನು ಶಾಸಕರ ದೆಹಲಿ ಯಾತ್ರೆ ಯಾರ್ಯಾರು? ಹಾಗಾದರೆ ಬದಲಾವಣೆ ಮಾಡಿ ಅಂತ ಹೇಳ್ತಿದಾರಲ್ಲ, ಬದಲಾವಣೆ ಮಾಡೋರು ಯಾರ್ಯಾರು? SN ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕರು, ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಇವರು ಆಲ್ರೆಡಿ ತುಂಬ ಸಲ ಗೆದ್ದಿರೋರು. ಇನ್ನು ಬಾದರ್ಲಿ ಹಂಪನಗೌಡ ಅವರು, DG ಶಾಂತನಗೌಡ ಹೊನ್ನಾಳಿ, JT ಪಾಟೀಲ್ ಬೀಳಗಿ, ಬಸವರಾಜ ಶಿವಣ್ಣ ಬ್ಯಾಡಗಿ, AR ಕೃಷ್ಣಮೂರ್ತಿ ಕೊಳ್ಳೇಗಾಲ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ, UB ಬಣಕಾರ್ ಹಿರೇಕೆರೂರು, GS ಪಾಟೀಲ್ ರೋಣ, ಆಮೇಲೆ ಯಶವಂತರಾಯಗೌಡ ಪಾಟೀಲ್ ಇಂಡಿ, ಷಡಕ್ಷರಿ ತಿಪಟೂರು, TB ಜಯಚಂದ್ರ ಶಿರಾ, ಅಶೋಕ್ ಪಟ್ಟಣಶೆಟ್ಟಿ ರಾಮದುರ್ಗ, SN ನಾರಾಯಣ ಸ್ವಾಮಿ ಬಂಗಾರಪೇಟೆ, ಲಕ್ಷ್ಮಣ ಸವದಿ ಅಥಣಿ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಪ್ರಿಯಾಕೃಷ್ಣ ಗೋವಿಂದರಾಜನಗರ, ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣ, V ಶಿವಣ್ಣ ಆನೇಕಲ್, ನರೇಂದ್ರ ಸ್ವಾಮಿ ಮಳವಳ್ಳಿ, ವಿನಯ್ ಕುಲಕರ್ಣಿ ಧಾರವಾಡ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ. ಇವೆಲ್ಲ 3-4 ಬಾರಿ ಗೆದ್ದಿರುವಂಥ ಶಾಸಕರು ಈಗ ಸಚಿವ ಸ್ಥಾನ ಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೆಹಲಿ ಕಡೆ ಹೊರಡ್ತಾ ಇದ್ದಾರೆ. ಸೊ ಹೋದ ನಂತರ ಏನಾಗ್ಬೋದು ಅಂತ. ಇನ್ನು ದೀರ್ಘಾವಧಿ ಸಚಿವರಾಗೇ ಉಳ್ಕೊಂಡಿರೋರು ಯಾರ್ಯಾರಿದ್ದಾರೆ ಅಂತೇಳಿ, ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಗೃಹ ಸಚಿವರಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ HK ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಪ್ರಬಲವಾದಂಥ ಅಭ್ಯರ್ಥಿ, ಅವ್ರನ್ನೂ ಕೂಡ ಹಿಂದಕ್ಕೆ ತೆಗೆದ್ರೆ ಬೇರೆ ರೀತಿ ಬಂಡಾಯ ಆಗಬಹುದು. ರಾಮಲಿಂಗಾರೆಡ್ಡಿ, MB ಪಾಟೀಲ್, KG ಜಾರ್ಜ್, ಆಮೇಲೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ, ಸಾಹುಕಾರ್ ಅಂತ ಕರೀತಾರೆ ಜನ, ಆಮೇಲೆ SC ಮಹದೇವಪ್ಪ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಈಗ ದೀರ್ಘಾವಧಿ ಮಿನಿಸ್ಟರ್ ಆಗಿ ಉಳ್ಕೊಂಡಿದ್ದಾರೆ. ಆ ಕಡೆ ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕರು, ಅವರು ಕೂಡ ಈಗ ದೆಹಲಿ ಕಡೆ ಹೊರಟಿದ್ದಾರೆ. ಆಮೇಲೆ ಈಗ ಆಗ್ತಿರುವಂಥ ಒಂದಷ್ಟು ಜಮೀರ್ ಅಹಮದ್, ಸಿದ್ದರಾಮಯ್ಯ, ಈ ಒಂದಷ್ಟು ಬೆಳವಣಿಗೆಗಳು, ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದೊಂಥರ ಸಖತ್ ಮಜವಾಗಿದೆ. ಏನಾಗ್ಬೋದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಕ್ವಿಕ್ಕಾಗಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹನುಮಂತು, ಒಂಥರ ಚೆನ್ನಾಗಿದೆ ಇದು. ಈಗ ಈ ಸಚಿವ ಸಂಪುಟ ರಚನೆ ಏನಾಗ್ಬೋದು ಅಂತ ಬಹಳ ಕುತೂಹಲ. ಏನಾಗ್ಬೋದು ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಸರ್ಕಾರ ನುಡಿದಂತೆ ನಡೆದಿದೆಯೋ ಇಲ್ವೋ, ಅಥವಾ ಜನರಿಗೆ ಕೊಟ್ಟಂಥ ಭರವಸೆಗಳು ಈಡೇರಿದಾವೋ ಇಲ್ವೋ ಅನ್ನೋಂಥದ್ದನ್ನು ಸ್ವತಃ ಜನರೇ ತೀರ್ಮಾನ ಮಾಡ್ತಾರೆ. ಆದರೆ ಶಾಸಕರಿಗೆ ಕೊಟ್ಟಂತಹ ನುಡಿದಂತೆ ನಡೆದಿದೆಯಾ ಅಥವಾ ಶಾಸಕರಿಗೆ ಕೊಟ್ಟಂಥ ಭರವಸೆ ಈಡೇರಿದೆಯಾ ಅನ್ನೋಂಥ ಪ್ರಶ್ನೆ ಬಂದಾಗ ಇಲ್ಲ, ಅದು ಈಡೇರಿಲ್ಲ.
ಹಾಗಾಗಿ ನಮ್ಮ ಬೇಡಿಕೆಯನ್ನು ಮುಂದೆ ಇಡ್ತಾ ಇದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ 3 ರಿಂದ 4 ಬಾರಿ ಗೆದ್ದಂಥ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು, ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕ್ಯಾಬಿನೆಟ್ ರೀಶಫಲ್ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರೀಶಫಲ್ಗೂ ಮುನ್ನ ನನ್ನ ವಿಚಾರವನ್ನು ಇತ್ಯರ್ಥಪಡಿಸಿ ಅನ್ನುವಂಥ ಒತ್ತಾಯವನ್ನು DCM DK ಶಿವಕುಮಾರ್ ಅವರು ಕೂಡ ಒತ್ತಾಯವನ್ನು ಇಟ್ಟಿದ್ದಾರೆ. ಈ ಎರಡರ ನಡುವೆ ಹಿರಿಯ ಶಾಸಕರು ಈಗ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಮೊದಲ ಸ್ಥಾನದ ಅಂದರೆ ಮುಖ್ಯಮಂತ್ರಿಗಳ ಸ್ಥಾನದ ವಿಚಾರ ನೀವೇನ ಬೇಕಾದರೂ ಮಾಡಿ, ತೀರ್ಮಾನ ಮಾಡಿ, ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಲಿ, ನಮಗೆ ಕೊಟ್ಟಂಥ 3 ವರ್ಷ ತುಂಬ್ತಾ ಬರ್ತಾ ಇದೆ ಸರ್ಕಾರಕ್ಕೆ, ಹಾಗಾಗಿ ಕೊಟ್ಟಂಥ ಮಾತನ್ನು ಉಳಿಸಿಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇದು ಮೇಲ್ನೋಟದ ರಾಜಕೀಯ. ಆಂತರಿಕವಾದ ಒಂದಷ್ಟು ರಾಜಕೀಯವನ್ನು ಗಮನಿಸೋದಾದ್ರೆ ಹೋಗ್ತಾ ಇರುವಂತ ಶಾಸಕರಲ್ಲಿ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತ ಅಥವಾ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರೇ ಹೆಚ್ಚಿರುವಂತ ಕಾರಣಕ್ಕಾಗಿ ಸಹಜವಾಗಿಯೇ ಇದು ಎಲ್ಲ ಒಂದು ಕಡೆಗೆ ರಾಜಕೀಯ ಚದುರಂಗದ ಆಟದ ಒಂದು ದಾಳವ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಎರಡು ಸಭೆಯನ್ನು ಸೇರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತ ಶಾಸಕರು ಮತ್ತೆ DK ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ದೆಹಲಿಗೆ ಹೋಗುವಂತ ವಿಚಾರದಲ್ಲಿ ಎಲ್ಲೋ ಒಂದು ಕಡೆಗೆ DCM DK ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಇನ್ನೂ ಕೂಡ ಅವರ ಹೋಗುವಂತ ವಿಚಾರದಲ್ಲಿ ಎಲ್ಲೋ ಒಂದು ಕಡೆಗೆ ಇವರ ಜೊತೆಗೆ ಹೋಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಆದರೆ ಒಂದಂತೂ ಸತ್ಯ, ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲ ಸಚಿವರ ಕಾರ್ಯವೈಖರಿಯ ವಿಚಾರಕವಾಗಿ ಅಸಮಾಧಾನವನ್ನು ತೋಡಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಲಿಸ್ಟ್ ವೈಸ್ ಶಾಸಕರು ಎಲ್ಲ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅಶೋಕ್ ಪಟ್ಟಣ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದು ಹೇಳಿದ್ರೆ ಸರ್ಕಾರದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇರುವಂಥ ಅಶೋಕ್ ಪಟ್ಟಣ್ ಅವ್ರಿಗೆ ಒಂದಷ್ಟು ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಮಾಹಿತಿ ಕೇಳಿದ್ದಾರೆ ಅನ್ನುವಂಥ ಇರುವಂಥದ್ದು ನೋಡಿದ್ರೆ ಎಲ್ಲೊಂದು ಕಡೆಗೆ ಶಾಸಕರ ಕಾರ್ಯವೈಖರಿಯ ವಿರುದ್ಧ ಸರ್ಕಾರಕ್ಕಾಗಲಿ ಮತ್ತೆ ಸಚಿವರ ಕಾರ್ಯವೈಖರಿ ಬಗ್ಗೆ ಸರ್ಕಾರಕ್ಕಾಗಲಿ ಅಥವಾ ಪಕ್ಷಕ್ಕಾಗಲಿ ಯಾವುದೇ ರೀತಿಯ ಅನುಕೂಲವಾಗಿಲ್ಲ, ಕಾರ್ಯಕರ್ತರಿಗೂ ಕೂಡ ಒಂದಷ್ಟು ಸಮಾಧಾನ ತಂದಿಲ್ಲ ಅನ್ನುವಂಥ ಒಂದು ಲಿಸ್ಟ್ ವೈಸ್ ಈಗಾಗಲೇ ಹೈಕಮಾಂಡ್ಗೂ ಕೂಡ ಕೊಡುವಂಥ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಇರುವಂಥ ಡಿಮಾಂಡ್ ಏನಂತಂದು ಹೇಳಿದ್ರೆ 20 ಸಚಿವರನ್ನ ಬದಲಾಯಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಅನ್ನುವಂಥದ್ದು. ಆದರೆ ಹೈಕಮಾಂಡ್ ಇದನ್ನು ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದಾದರೆ ಸಹಜವಾಗಿ ಹೈಕಮಾಂಡ್ ಕ್ಯಾಬಿನೆಟ್ ರಿಶಫಲ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ಲೆಕ್ಕಾಚಾರ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ತನುಮನ ದಿನದಿಂದ ಸೇರಿದಂತೆ ಪಕ್ಷ ಸಂಘಟನೆಗೆ ಹಿರಿಯ ನಾಯಕರ ಕೊಡುಗೆ ಏನು, ಮುಂದಿನ ಚುನಾವಣೆಯನ್ನು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ರೀತಿಯ ಒಂದಷ್ಟು ತಯಾರಿಗಳ ಬೇಸ್ ಮೇಲೆ ಕ್ಯಾಬಿನೆಟ್ ರಿಶಫಲ್ ಮಾಡುತ್ತೆ. ಆದರೆ ಕ್ಯಾಬಿನೆಟ್ ರಿಶಫಲ್ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲೇ ಇನ್ನೂ ಕೂಡ ಜೀವಂತವಾಗಿರುವಂತಹ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ನಿಗೂಢತೆ ಕಾಪಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯಾಷನಲ್ ಟಾಪ್ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತೀಯ ಸಿನಿಮಾ ಸಂಗೀತ ಕ್ಷೇತ್ರದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಸದ್ಯ ಆಶಾ ಭೋಸ್ಲೆ ಅವರನ್ನು ಮುಂಬೈನ ಪ್ರತಿಷ್ಠಿತ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಂಧ್ರ ಪ್ರದೇಶದ NTR ಜಿಲ್ಲೆಯಲ್ಲಿ ಬ್ರೇಕ್ ಫೇಲ್ ಆಗಿ ಲಾರಿಯೊಂದು ನಿಯಂತ್ರಣ ತಪ್ಪಿ ಕಾರಿನ ಮೇಲೆ ಉರುಳಿದೆ. ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ವೇಳೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ನಡೆದ ರೋಡ್ ಶೋ ಸಮಯದಲ್ಲಿ 2 ಆಂಬ್ಯುಲೆನ್ಸ್ಗಳು ರಸ್ತೆಯಲ್ಲಿ ಬಂದಿವೆ. ಆಗ ಬೆಂಗಾವಲು ವಾಹನಗಳು ದಾರಿ ಮಾಡಿಕೊಟ್ಟಿವೆ. ನಾವ್ಯಾರೂ ಕೂಡ ಸದ್ಯಕ್ಕೆ ದೆಹಲಿಗೆ ಹೋಗ್ತಾ ಇಲ್ಲ. ಏಪ್ರಿಲ್ 11ಕ್ಕೆ ದೆಹಲಿಗೆ ಹೋಗುವ ಬಗ್ಗೆ ಹೇಳಿದ್ವಿ. ಶಿವಮೊಗ್ಗದ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಚುನಾವಣೆ ಇರೋದ್ರಿಂದ ಯಾರೂ ಕೂಡ ಸಿಗಲ್ಲ. ದೆಹಲಿಗೆ ಹೋಗುವಂಥ ಬಗ್ಗೆ ಒಂದು ಸಭೆ ಮಾಡ್ತೇವೆ, ಯಾವಾಗ ನಾಯಕರು ಸಿಗ್ತಾರೆ ಆಗ ಹೋಗ್ತೇವೆ. ನಾನು 3 ಬಾರಿ ಶಾಸಕನಾಗಿ ಕೆಲಸವನ್ನು ಮಾಡಿದ್ದೇನೆ. ಈ ಬಾರಿ ಒಂದು ಅವಕಾಶಕ್ಕೆ ಮನವಿ ಕೂಡ ಮಾಡಿದ್ದೇನೆ. CM DCM ಸೇರಿ ವರಿಷ್ಠರ ಬಳಿ ಚರ್ಚೆಯನ್ನು ಮಾಡ್ತೀವಿ. ಉಪಚುನಾವಣೆ ಇರೋದ್ರಿಂದ ಏನು ಮಾತನಾಡಿಲ್ಲ. ಈ ಸಲ ನಾವು ಸುಮ್ಮನೆ ಕೂರುವ ಪ್ರಶ್ನೆ ಇಲ್ಲ, ಎಲ್ಲರೂ ತೀರ್ಮಾನಿಸಿ ದೆಹಲಿಗೆ ಹೋಗ್ತೀವಿ ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಗಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಏನು ಶಾಸಕರುಗಳು ದೆಹಲಿ ಪೆರೇಡ್ ಅನ್ನ ನಡೆಸ್ತಿದ್ದಾರೆ. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಸಾಗರ ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಚುನಾವಣೆ ಮುಗಿದ ಬೆನ್ನಲ್ಲೇ ಶಾಸಕರ ದೆಹಲಿ ಪೆರೇಡ್ ನಡೀತಿರುವಂತದ್ದು, ಏನ್ ಹೇಳ್ತೀರಿ ಸರ್? ಚುನಾವಣೆಗಿಂತಲೇ ನಾವು ಎಲ್ಲ ಒಂದು ಮೀಟಿಂಗ್ ಮಾಡಿ ಚುನಾವಣೆ ಆದ ನಂತರ ಹೋಗ್ಬೇಕಂತ ನಮಗೂ ಸಹ
ದಾವಣಗೆರೆ ಚುನಾವಣೆಯಲ್ಲಿ ಹಾಕಿದ್ರು, ಅಲ್ಲೂ ಸಹ ನಾವು ಒಂದು 5-7-8 ದಿವಸ ಅಲ್ಲೇ ಇದ್ದೀವಿ. ಹಾಗಾಗಿ ನಮ್ಗೆ ಎಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಫಸ್ಟ್ ಚುನಾವಣೆ ಬೈ ಎಲೆಕ್ಷನ್ ಬಂದಿದೆ, ನಮಗೆ ಯಾವ ಒಂದು ವಾರ್ಡಲ್ಲಿ ಹಾಕಿದ್ರು ಅಲ್ಲೆಲ್ಲ ಚುನಾವಣೆ ಮಾಡಿ ಬಂದಿದ್ದೀವಿ. ಕೆಲವರು ಬಾಗಲಕೋಟೆ ಹಾಕಿದ್ದಾರೆ, ಕೆಲವರು ನಮ್ಮ ದಾವಣಗೆರೆ ಹಾಕಿದ್ರು. ಚುನಾವಣೆ ಆದ ನಂತರ ಹೇಳಿದ್ದೀವಿ ನಾವು ಹೋಗ್ತೀವಿ 11ನೇ ತಾರೀಕು. ನಾವು ಹಿಂದೆ ಮೀಟಿಂಗ್ ಅಲ್ಲಿ ಹೇಳಿದ್ವಿ 30 ಜನ ಸಭೆ ಸೇರಿ 11ನೇ ತಾರೀಕು ಹೋಗ್ಬೇಕಂತ ಎಲ್ಲರೂ ತೀರ್ಮಾನ ಆಗಿತ್ತು. ಒಂದು ಹೋಗೋದಾ ಬೇಡ ಅಂತ ವರಿಷ್ಠರು ಏನಂದ್ರೆ ಕೇರಳ ಮತ್ತು ತಮಿಳುನಾಡು ಚುನಾವಣೆ ಇರೋದ್ರಿಂದ ಸಿಗ್ತಾರೋ ಇಲ್ಲ ಅನ್ನೋದೊಂದು ಗೊಂದಲ ಇತ್ತು. ಇಲ್ಲ ಹೋಗ್ಲೇಬೇಕಂತ ತೀರ್ಮಾನ ಆಗಿದೆ ಅಂತ. ದೆಹಲಿಗೆ ಹೋಗ್ತಿರೋದು ಏನಕ್ಕೆ ಅಂತ ಹೇಳಿ ನೋಡಿ, ಒಂದು ಹೊಸ ಇವತ್ತು 3 ವರ್ಷಗಳ ಕಾಲ ಈಗ ಮಂತ್ರಿಯಾಗಿ ಕೆಲವರು ಮಾಡಿದ್ದಾರೆ. ನಾವು ಹಿರಿಯರು ಕೆಲವರು ಇದ್ದಾರೆ, ಅವ್ರನ್ನೆಲ್ಲ ಇರಲಿ, ಹಿರಿಯರು ಸಮರ್ಥವಾಗಿ ಬೇಕಾಗತ್ತೆ ಈ ರಾಜ್ಯಕ್ಕೆ. ಅದರಿಂದ ಅವ್ರನ್ನ ಬಿಟ್ಟು ಒಂದಿಷ್ಟು ಜನ, ಒಂದು 20 ಜನರಿಗೆ ಹೊಸದಾಗಿ ಕೊಡ್ರಿ, ಯಾರಿಗಾರು ಕೊಡ್ಬೋದಲ್ವಾ, ಅವ್ರಿಗೆ ಕೊಡಿ, ಒಂದು ಆದ್ಯತೆ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದ್ರೆ ಬರುವಂತ ಚುನಾವಣೆಗಳು ಬರ್ತಾ ಇದಾವೆ, ಮತ್ತೊಂದಿಷ್ಟು ಜನ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಕೊಡಬಾರ್ದಂತಿದೆ? 3 ವರ್ಷ ಅವ್ರಿಗೆ ಕೊಟ್ಬಿಟ್ಟಿದ್ದೀರಿ, ಈಗ 2 ವರ್ಷ ಸಾಕಾಗಿತ್ತು, 3 ವರ್ಷ ಕೊಟ್ಟಿದ್ದೀರಿ ನಾವಂತ. ಹಾಗಾಗಿ ನಾವೇನು ಭಿನ್ನಮತ ಎಲ್ಲೂ ಮಾಡಲಿಲ್ಲ, ನಾವು ಯಾವುದೂ ಭಿನ್ನಮತ ಮಾಡಲಿಲ್ಲ, ಎಲ್ಲೂ ಇದು ಮಾಡಿದಿಲ್ಲ. ನಾವು ಕೇಳ್ತೀವಿ ಅಷ್ಟೇ. ಮುಖ್ಯಮಂತ್ರಿಗಳು ಕೇಳಿದೀವಿ, ಉಪಮುಖ್ಯಮಂತ್ರಿಗಳು ಕೇಳಿದೀವಿ, ವರಿಷ್ಠರಿಗೊಂದು ಕೇಳೋಣ ಅಂತ ಹೊರಟಿದ್ದೀವಿ ಅಷ್ಟೇ. ಎಷ್ಟು ಜನ ಸರ್? ಅಂದ್ರೆ ಎಲ್ಲರೂ ಹಿರಿಯರ 2-3 ಬಾರಿಗೆ 30 ಜನ ಸೇರಿದ್ದೀವಿ. ಅವರಷ್ಟು ಹೋಗ್ಬೇಕಂತ ಇದ್ದಾರೆ. 25-26 ಜನ ಹೊರಡ್ತಾ ಇದೀವಿ. ಮತ್ತೆ ಬರೋರು ಇದ್ದಾರೆ. ನಾಳೆ ಫ್ಲೈಟ್ ಲೇಟ್ ಆದ್ರೆ ಬರೋರು ಇದ್ದಾರೆ. ಪ್ರಮುಖ ಬೇಡಿಕೆ 2-3 ಬಾರಿ ಗೆದ್ದವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ. ಫಸ್ಟ್ ಟೈಮ್ ಗೆದ್ದವರು ಕೇಳಿದ್ದಾರೆ, ಅವ್ರು ಹೋಗಿ ಡೆಲ್ಲಿ ಹೋಗಿ ಬಂದಿದ್ದಾರಲ್ಲ. ಹಾಗೆ ನಮ್ದು ಒಂದು ಡೆಲ್ಲಿ ಹೋಗಿ ವರಿಷ್ಠರು ಭೇಟಿ ಮಾಡುವಂತದ್ದು ನಮ್ದೊಂದು ಅವಕಾಶ ಸಿಕ್ಕಿದೆ, ಹೋಗಿ ಬರ್ತೀವಿ. ಅಂದ್ರೆ ಚುನಾವಣೆಯಲ್ಲಿ ಈ ಬಾರಿ ನಿಮ್ಗೆ ಅಂದ್ರೆ ಮಂತ್ರಿಗಿರಿ ಕೊಟ್ಟರೆ ನೆಕ್ಸ್ಟ್ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನೋದು ನಾವು ಕೇಳ್ತಾ ಇರೋದು. ಈಗ 2 ವರ್ಷ 3 ವರ್ಷ ಕೊಟ್ಟಿದ್ದೀರಲ್ಲ, ಇನ್ನೊಂದಿಷ್ಟು ಜನರಿಗೆ ಅವಕಾಶ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಏನು ನೀವೇ ಇರ್ಬೇಕನ್ನೋದೇನು ಇಲ್ಲಲ್ಲ, ಕಾರಣ ಅಲ್ವಾ? ಹಾಗಾಗಿ ಒಂದು ಅವಕಾಶ ಕೊಡಿ, ನಮಗೆಲ್ಲ ಅವಕಾಶ ಕೊಡಿ. ನಾವು ಗೆದ್ದು ಬಂದಿದ್ದೀವಲ್ಲ, ನಾವು ಪ್ರಬಲವಾಗಿದ್ದೀವಲ್ಲ, ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಸರ್, ನೀವು ಡೇ 1 ಫಸ್ಟ್ ಅಂದ್ರೆ ರಾಜ್ಯದಲ್ಲಿ ಒಂದು ಮಾತನ್ನ ಎತ್ತಿದವ್ರು ನೀವೇ. ಏನು 2.5 ವರ್ಷಗಳು 3 ವರ್ಷಗಳು ಕೊಡ್ತೀರಾ, ಹೊಸಬರಿಗೆ ಅವಕಾಶ ಕೊಡಿ, ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ, ನಮಗೂ ಕೊಡಿ ಅಂತ ಹೇಳಿದ್ರಿ. ಖಂಡಿತ ಈಗಲೂ ಹೇಳ್ತಾ ಇದ್ದೇನೆ, ಈಗಲೂ ನಾವು ರಾಜಕೀಯ ಸನ್ಯಾಸಿಗಳಲ್ಲ. ನಾವು ಸಹ 3 ಬಾರಿ ಶಾಸಕನಾಗಿದ್ದೇನೆ. ನಮ್ಮ ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಂತವನು, ನನಗೊಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ನಮಗೆ ತಪ್ಪಿದೆ, ಕೊಡಬೇಕು ಅಂತ ಕೇಳ್ತೀವಿ ಅಷ್ಟೇ. ವಿಶ್ವಾಸ ಇದೆಯಾ ಸರ್? ಖಂಡಿತ ಇದೆ, ಖಂಡಿತ ವಿಶ್ವಾಸ ಇದೆ. ನಮ್ಗೆ ಕೊಡ್ತಾರ ಅನ್ನೋ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ. ಇದಿಷ್ಟು ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತು. ಈಗಾಗಲೇ ನಾವು 30 ಜನ ಶಾಸಕರು ಒಂದು ಸಭೆಯನ್ನ ಮಾಡಿದೀವಿ. ಇವತ್ತು 4 ಗಂಟೆಗೆ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿಯನ್ನ ಮಾಡ್ತೇವೆ. ಈ ಬಾರಿ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಬೇಡಿಕೆಯನ್ನ ಇಡ್ತೇವೆ ಎನ್ನುವಂತ ಮಾತನ್ನ ಬೇಳೂರು ಗೋಪಾಲ್ ಕೃಷ್ಣ ಅವರು ಹೇಳಿರುವಂತದ್ದು. ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದಾವಣಗೆರೆ ದಕ್ಷಿಣ ದಂಗಲ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ಇದೀಗ ರಿಸೈನ್ ಮಾಡಿದ್ದಾರೆ. ನನ್ನ ವಿರುದ್ಧ ನಮ್ಮೊಬ್ಬರೇ ಹೇಳಿಕೆಯನ್ನ ನೀಡಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ MLC ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆರಂಭದಿಂದಲೂ ಕೂಡ ದಾವಣಗೆರೆಯಲ್ಲಿ ಯಾವಾಗ ಬೈ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಾಗಿ ಕದನ ಏರ್ಪಟ್ಟಿತ್ತು. ಈಗ ಜಬ್ಬಾರ್ ಅವರು ರಿಸೈನ್ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ನಮ್ಮೊಬ್ಬರೇ ಹೇಳಿಕೆಯನ್ನ ನೀಡಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ರಿಪಬ್ಲಿಕ್ ಕನ್ನಡದಲ್ಲಿ MLC ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದಾವಣಗೆರೆ ದಕ್ಷಿಣ ದಂಗಲ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇರೋದು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ MLC ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದವರೇ ನನ್ನ ವಿರುದ್ಧವಾಗಿ ಮಾತನಾಡಿದ್ರು, ಹೀಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಅಸಮಾಧಾನ ಏನಿಲ್ಲ, 45 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೇ ನಮ್ಮ ಮುಖಂಡಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ KPCC ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದರೆ ಇವತ್ತು ತನಕ ನಾವು ಅಂಥವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತು ಬೇರೆ ಏನೂ ವಿಚಾರ ಇಲ್ಲ. ನಮ್ಮ ಅಸಮಾಧಾನ ಏನಿಲ್ಲ, 45 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೇ ನಮ್ಮ ಮುಖಂಡಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದೆ. MLC ಜಬ್ಬಾರ್ ವಿರುದ್ಧ ಆರೋಪ ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣದ ಕೈಗಳ ಆಟ ನಡೆದಿದೆ.
ರಿಪಬ್ಲಿಕ್ ಕನ್ನಡಕ್ಕೆ MLC ಸಲೀಂ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. MLC ಜಬ್ಬಾರ್ ವಿರುದ್ಧ ಆರೋಪವನ್ನು ನಾವು ಮಾಡಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಣದ ಕೈಗಳ ಆಟ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ MLC ಸಲೀಂ ಅಹಮದ್ ರಿಯಾಕ್ಟ್ ಮಾಡಿರೋದು. ಒಂದು ಕಡೆ ಜಬ್ಬಾರ್ ಅವರು ಕೂಡ ಅಸಮಾಧಾನ ಹೊರ ಹಾಕಿದ್ರು. ನಿನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಇವರು. ಈಗ ರಿಯಾಕ್ಟ್ ಮಾಡಿದ್ದಾರೆ ಸಲೀಂ ಅಹಮದ್. ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತೊಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿ ಅಂತ ನನಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದ್ದೀವಿ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನು ನಾನು ಮತ್ತೆ ಹೇಳ್ತೀನಿ. ಕೆಲವು ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸೋಕ್ಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನು ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಅದನ್ನು ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾಯಿದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥ್ಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾಯಿತ್ತು. ಕೆಲವರು ಏನು ಮಾಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸೋಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಮೂಲಕ ಎಲ್ಲ ಹೇಳಿ ಮತ್ತೆ ಅದು ಪ್ರಚಾರ ಮಾಡಿದ್ರು. ಆದರೂ ಕೂಡ ಸಮರ್ಥ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ಪ್ರಚಾರ ಅಂದರೆ ಏನು? ಏಕೆಂದರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ CM ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನು ಮಾಡಿದ್ದಾರೆ ಅನ್ನೋಂಥ ಒಂದಷ್ಟು ಚರ್ಚೆಗಳಿದ್ದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್? ಆ ರಿಪೋರ್ಟನ್ನು ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ಯಾಕಂದರೆ ಪಕ್ಷ ಧರ್ಮ ಬಹಳಷ್ಟು ಮುಖ್ಯವಾಗಿದೆ. ಕಳೆದ 45 ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಕಾಣದ ಕೈಗಳ ಆಟ ಆಗಿದೆಯಾ? ಅಲ್ಪಸಂಖ್ಯಾತ ನಾಯಕರ ದಿಢೀರ್ ರಾಜೀನಾಮೆ ಈ ಬೆಳವಣಿಗೆಗೆ ಈಗ ಪುಷ್ಟಿಯನ್ನು ನೀಡ್ತಾ ಇದೆ. ಆಂತರಿಕ ವರದಿ ವರಿಷ್ಠರ ಕೈ ಸೇರಿದೆ. ಇನ್ನೂ ಕೆಲವರಿಗೆ ಡಬ ಕೂಡ ಶುರುವಾಗಿದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜೀನಾಮೆ ಪ್ರಹಸನಕ್ಕೆ ತಿರುಗಿದ ದಂಗಲ್. ಸಸ್ಪೆಂಡ್ ಮಾಡುವ ಮುನ್ನವೇ ಜಬ್ಬಾರ್ ರಿಸೈನ್. ಅಂದು ಸಲೀಂ ಅಹಮದ್ ಸಿಡಿಸಿದಂತಹ ಆ ಒಂದು ಬಾಂಬ್ ಕಾಂಗ್ರೆಸ್ನಲ್ಲಿ ತಿರುಗಾಳಿಯನ್ನೇ ಎಬ್ಬಿಸಿದೆ. ಒಂದೊಂದು ವಿಕೆಟ್ಗಳು ಉರುಳೋಕೆ ಶುರುವಾಗಿವೆ. ದಾವಣಗೆರೆ ದಕ್ಷಿಣ ದಂಗಲ್ ರಾಜೀನಾಮೆ ಪ್ರಹಸನಕ್ಕೆ ತಿರುಗಿದೆ. ಹೈಕಮಾಂಡ್ ಸಸ್ಪೆಂಡ್ ಮಾಡುವ ಮುನ್ನವೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ನನಗೆ ನಮ್ಮವರೇ ಮೋಸ ಮಾಡಿಬಿಟ್ರು. ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೇ ನಮ್ಮ ಮುಖಂಡರುಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ KPCC ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದರೆ ಇವತ್ತು ತನಕ ನಾವು ಅಂಥವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತು ಬೇರೆ ಏನೂ ವಿಚಾರ ಇಲ್ಲ. ನನ್ನ ಕೆಲಸ ಪಕ್ಷಕ್ಕೆ ದುಡ್ದಿರೋದ್ರಿಂದ ನನಗೆ ಕೊಟ್ಟಿರತಕ್ಕಂಥ ಅದು MLC. ನನಗೇನದು ಫ್ರೀಯಾಗಿ ಹಂಗೆ ಯಾರಿಗೂ ರೋಡ್ನಾಗ ಕಂದ್ರೆ ಮಾಡೋಂಗಿಲ್ಲ. 40-50 ವರ್ಷ ಪಾರ್ಟಿಗೆ ದುಡ್ದಾರಂಥೇಳಿ ನನಗೆ 3 ಸರ್ತಿ MLC ಮಾಡಿದ್ದಾರೆ ಹೈಕಮಾಂಡ್ನವರು. ಹಾಗೆ ಫ್ರೀಯಾಗಿ ಮೈಂಡ್ ಮಾಡಿಲ್ಲ. ಜಬ್ಬಾರ್ ಮೇಲೆ ಯಾವುದೇ ಆರೋಪ ಮಾಡಿಲ್ಲ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತೊಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿ ಅಂತ ನನಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದ್ದೀವಿ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನು ನಾನು ಮತ್ತೆ ಹೇಳ್ತೀನಿ. ಕೆಲವು ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸೋಕ್ಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನು ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ
ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದೆ, ಅದು ಯಾರ ಹೆಸರು ಕೂಡ ಹೇಳಲಿಲ್ಲ. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.